Unplugged, unplugged with Mayur. 92.7 ಬಿಗ್ ಎಫ್ ಅಲ್ಲಿ ಅನ್ಪ್ಲಗ್ಡ್ ವಿತ್ ಮಯೂರ್ ಶೋ ಕೇಳ್ತಾ ಇದ್ರ. ನಾನೇ ನಿಮ್ ಮಯೂರ ಮಾತಾಡ್ತಿರೋದು. ಸೊ ಈಗ ತಾನೇ ಬಾಟ್ಲ್ ಅಲ್ಲಿ ನೀರ್ನ ಕುಡಿತಾ ಇದ್ರು. ನಮಸ್ಕಾರ ನಂದಿತಾ ಅವರೇ, ವೆಲ್ಕಮ್ ಟು ಮೈ ಶೋ ಒನ್ಸ್ ಅಗೇನ್. ಥ್ಯಾಂಕ್ ಯು. ನಾನು ಏನು ಅಂತಂದ್ರೆ ನಂದು ಅಭ್ಯಾಸ ನಮಸ್ಕಾರ ಅಂತ ಹೇಳ್ತಾನೆ ಇರ್ತೀನಿ ನಾನು. ಸೊ ನೀವು ನಂಗೆ ಥ್ಯಾಂಕ್ ಯು ಅಂತ ಇನ್ ರಿಟರ್ನ್ ರೆಸಿಪ್ರೊಕೇಟ್ ಮಾಡ್ತಾನೆ ಇರಬೇಕು. ಖಂಡಿತವಾಗ್ಲೂ. ಸೊ ವಿ ಹ್ಯಾಡ್ ಸ್ಟಾಪ್ ಸೇಯಿಂಗ್ ಲೈಕ್ ಈ ಒಂದು ಹಾಡಿಗೆ ನಿಮಗೆ 3ನೇ ಸ್ಟೇಟ್ ಅವಾರ್ಡ್ ಸಿಕ್ತು ಅಂತ. ಸೊ ಯಾವ ಹಾಡು ಹಂಗೆ ಒಂದ್ ಸ್ವಲ್ಪ ಗುನುಗಬಹುದಾ ವಿತೌಟ್ ಅನ್ಪ್ಲಗ್ಡ್ ವರ್ಷನ್ ಶುರು ಮಾಡೋದಕ್ಕಿಂತ ಮುಂಚೆ? ಅನ್ಪ್ಲಗ್ಡ್ ಅಲ್ಲಿ ಅನ್ಪ್ಲಗ್ಡ್ ಇದು. ಓಹ್ ಯಾ, ವಾವ್, ಯು ರಿಯಲಿ ಗುಡ್. ಥ್ಯಾಂಕ್ ಯು. ಇದು ಈ ಹಾಡನ್ನ ಐ ಥಿಂಕ್ ಸಿನಿಮಾ ಹಾಡು ಕೇಳ್ದಲೇ ಇರೋ ಜನಗಳಿಗೆ ಕೂಡ ಗೊತ್ತಿರೋ ಸಾಂಗು. ಓಕೆ, ಯಾವುದು? ಇದೊಂದು ಭಾವಗೀತೆ, ಫಿಲ್ಮ್ಗೆ ಅಡಾಪ್ಟ್ ಮಾಡ್ಕೊಂಡಿದ್ದು. ಓಕೆ, ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರ ಪ್ಯಾರಿಸ್ ಪ್ರಣಯ. ಪ್ಯಾರಿಸ್ ಪ್ರಣಯ, ಶಿವರುದ್ರಪ್ಪ ಅವರ ಭಾವಗೀತೆ. ಫ್ಯಾಂಟಾಸ್ಟಿಕ್. ಎದೆ ತುಂಬಿ ಹಾಡಿದೇನು. ಯಾರಕ್ ತಾನೇ ಗೊತ್ತಿರಲ್ಲ. ಹಂಗೆ ಒಂದ್ ಲೈನ್ ಗುನುಗ್ಬೋದಾ? ಅನ್ಪ್ಲಗ್ಡ್ ಅಲ್ಲಿ ಅನ್ಪ್ಲಗ್ಡ್ ಅನ್ನಲ್ಲ. ಓಕೆ, ಯಾ ಶ್ಯೂರ್. ಎದೆ ತುಂಬಿ ಹಾಡಿದೆನು ಅಂದು ನಾನು, ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು, ಎದೆ ತುಂಬಿ ಹಾಡಿದೆನು ಅಂದು ನಾನು. ವಾರೆ ವಾ, ಈ ಹಾಡು ಎಷ್ಟು ಅರ್ಥಗರ್ಭಿತವಾಗಿದೆ ಅಲ್ಲ. ನಿಜವಾಗ್ಲೂ GSS ಸರ್ ಬರ್ದಿರೋದಿದು. ಈ ಹಾಡು ಎಲ್ರು ಹೇಳೋ ಪ್ರಕಾರ ಪಕ್ಕ ಒಂದು ಸಿಂಗರ್ ಹಾಡೋ ತರ. ಓಕೆ, ತುಂಬಾ ಆಪ್ಟ್ ಆಗಿ ಯಾವುದೇ ಒಂದು ಕಲಾವಿದ್ರು ಹಾಡೋ ತರ ಇದೆ. ಅಂದ್ರೆ ತುಂಬಾ ಆಂಗಲ್ಸ್ ಇಂದ ನೋಡ್ಬೋದು ಇದ್ರ ಮೀನಿಂಗ್, ಡೆಪ್ತ್ ಎಲ್ಲ. ಬಟ್ ಪರ್ಟಿಕ್ಯುಲರ್ ಆಗಿ ಒಂದು ಕಲಾವಿದ ಯಾವುದೇ ಫೀಲ್ಡ್ ಅಲ್ಲಿ ಇರಲಿ, ಸೊ ಆರ್ಟ್ ನಲ್ಲಿ ಇರೋರು ಯಾರು ಹಾಡಿದ್ರು ಅವ್ರಿಗೆ ತುಂಬಾ ಅನ್ವಯಿಸುತ್ತೆ. ಅಂಡ್ ಪ್ಯಾರಿಸ್ಗೆ ಹೋಗಿದ್ರ ಇದೇ ಹಾಡನ್ನ ಹಾಡೋದಕ್ಕೆ ಅಥವಾ ಬೆಂಗಳೂರಲ್ಲಿ ಹಾಡಿದ್ರ? ಬೆಂಗಳೂರಿನಲ್ಲೇ ಹಾಡಿದ್ದು. ಓಕೆ, ಯಾರು ಅದು ಈ ಹಾಡನ್ನ ಹಾಡಿದ್ದು ಇನ್ನೊಂದು ವಿಷಯ ಇದೆ ಹೇಳೋದು. ಹೇಳಿ. ನಾನು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಓಕೆ, ಓ, ಬೇರೆಯವರೆಲ್ಲ ಎಲ್ಲಿ ಕೆಲಸ ಮಾಡ್ತಾರೆ ನಂಗೆ ಗೊತ್ತಿಲ್ಲ, ಎಲ್ಲರೂ ಕಂಪ್ನಿ. ಇಲ್ಲ, ಸುಮಾರು ಜನ ಫ್ಯಾಕ್ಟ್ರಿಗಳಿಗೆ ಹೋಗ್ತಾರೆ. ಟ್ರ್ಯಾಕ್ ಬಂದ್ರಿ ಮುಂದೆ ಕೇಳಿ. ಫ್ಯಾಕ್ಟ್ರಿಗೆ ಹೋಗೋರು ಇರ್ತಾರೆ, ಗರಾಜ್ಗೆ ಹೋಗೋರು ಇರ್ತಾರೆ. ಓಕೆ, ಅಲ್ಲಿಗೆ ನಿಲ್ಸೋಣ, ಈಗ ಕಂಪ್ನಿಗೆ ವಾಪಸ್ ಬರೋಣ. ನಾನು ಕೆಲಸ ಮಾಡ್ತಿರುವಾಗ ಲಂಚ್ ಬ್ರೇಕ್ ನಲ್ಲಿ ಹೋಗಿ, ಆ ಲಂಚ್ ಬ್ರೇಕ್ 1 to 2 ಆ ಟೈಮ್ ನಲ್ಲಿ ಹೋಗಿ ಹಾಡಿದ್ದು. ಸೊ ಅದು ಹಾಡಿದಂತೂ 15 ನಿಮಿಷನೂ ಇಲ್ಲ. ಸೊ ಆ ಹಾಡಿಗೆ ನನಗೆ ಅವಾರ್ಡ್ ಬಂತು ಅಂದ್ರೆ ಅದು ಅದಕ್ಕಿಂತ ಸಂತೋಷ ಇನ್ನೇನು ಇರಕ್ ಸಾಧ್ಯ. ನಾವು ಎಷ್ಟೊಂದು ಕೆಲಸಗಳಿಗೆ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿರ್ತೀವಿ, ಅದಕ್ಕೇನು ಒಂದ್ಸಲಿ ಪ್ರತಿಫಲ ಬಂದಿರಲ್ಲ. ಒಂದೊಂದ್ಸಲಿ 10-15 ನಿಮಿಷ ಮಾಡಿದಕ್ಕೆ ಇಷ್ಟು ದೊಡ್ಡ ಪ್ರತಿಫಲ ಬಂತು ಅಂದ್ರೆ ಟ್ರೂಲಿ ಫ್ಯಾಂಟಾಸ್ಟಿಕ್. ಇನ್ನ ನಿಮ್ಮ ಸ್ಟೇಟ್ ಅವಾರ್ಡ್ಗಳ ಬಗ್ಗೆ ಎಲ್ಲ ಮಾತಾಡೋಣ. ಸದ್ಯಕ್ಕೆ ಈ ಹಾಡನ್ನ ಅನ್ಪ್ಲಗ್ಡ್ ವರ್ಷನ್ ಆಡೋದಕ್ಕೆ ರೆಡಿ ಇದ್ದೀರಾ? ಓಕೆ, ಫೈನ್, ಶುರು ಮಾಡೋಣ. ಅವ್ರ ತಲೆ ಅಲ್ಲಾಡ್ಸಿದ್ರಲ್ಲೇ ನೋಡಮ್ಮ ಹೆಂಗ್ ಕಾಣಿಸ್ತಾ ಇದೆ. 92.7 ಬಿಗ್ ಎಫ್ ಅಲ್ಲಿ ಅನ್ಪ್ಲಗ್ಡ್ ವಿತ್ ಮಯೂರ್ ಶೋ. ಇವತ್ತು ನನ್ನ ಜೊತೆ ಸಿಂಗರ್ ನಂದಿತಾ ಅವರು ಎದೆ ತುಂಬಿ ಹಾಡ್ತಾ ಇದ್ದಾರೆ, ಕೇಳ್ಬಿಡೋಣ. ಇಂದು ನಾ ಹಾಡಿದರು ಅಂದಿನಂತೆಯೇ ಕುಳಿ